ನಮಸ್ಕಾರ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಅತ್ತಿಗುಂಡಿ ಅಂತೇಳಿ ಈ ಹಳ್ಳಿ, ಇಲ್ಲಿ ಬೆಟ್ಟದ ಹೂವು ಮೂವಿನ ಆ್ಯಕ್ಚುಲಿ ಇಲ್ಲೇ ಶೂಟ್ ಮಾಡಿರೋದು. ನೋಡಿ ಕಾಣಿಸಿದಲ್ಲ ಮನೆ, ಇಲ್ಲೆಲ್ಲ ಶೆಡ್ ಹಾಕಿದ್ರು. ಸೊ ಇಲ್ಲಿ ಅವರು ಪುನೀತ್ ರಾಜ್ಕುಮಾರ್ ಅವರು ಮರಣ ಹೊಂದೋಕ್ಕೆ ಮುಂಚೆ ಒಂದು 2-3 ತಿಂಗಳ ಹಿಂದೆ ಇಲ್ಲಿ ಬಂದು ಇದೇ ರೋಡಲ್ಲೇ ವಿಸಿಟ್ ಮಾಡಿದ್ರು. ಅದು ನಾನು ಈ ಕ್ಲಿಪ್ಸ್ ಅಪ್ಡೇಟ್ ಮಾಡ್ತೀನಿ. ಈ ಊರಲ್ಲಿ ನಾನು ಏನಕ್ಕೆ ಬಂದಿದ್ದಂದರೆ, ಬೆಟ್ಟದ ಹೂವು ಸಿನಿಮಾ ಶೂಟ್ ಮಾಡಿರೋದಿಲ್ಲೇ ತುಂಬ ಹಳೆ ನೆನಪು. ಆಲ್ಮೋಸ್ಟ್ ಐ ಥಿಂಕ್ 84 ಮಿಡ್ಡಲ್ಲಿಲ್ಲ ಎಂಡಲ್ಲಿ ಶುರು ಮಾಡಿರ್ಬೋದು. ಸೊ ತುಂಬ ಹಳೆ ಮೆಮೊರಿಗಳು. ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ನನಗೆ ಇನ್ನೂ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ, ಅದಕ್ಕೆ ಅವ್ರನ್ನೇ ಕೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅವರೇ ಹೇಳಿದ್ರಲ್ಲ ಅಲ್ಲಿ. ಸೊ ಇಲ್ಲಿ ಸೆಟ್ ಹಾಕಿದ್ದು ಯಾವುದೋ ಜಾಗದಲ್ಲಿ ಗೊತ್ತಿಲ್ಲ, ಬಹುಶಃ ಇದೆ ಇರ್ಬೋದೇನೋ. ಇಲ್ಲ ನೀವೇ ಬನ್ನಿ ಇಲ್ಲಿ. ಹೌದಾ? ಇಲ್ಲ ಪರವಾಗಿಲ್ಲ, ನಾನು ಬೆಟ್ಟದ ಇಲ್ಲ ಶೂಟ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ಹಾಗಾಗಿ ಇಲ್ಲಿ ನಾನು ಇಳ್ಕೊಳ್ಳೋ ಅಂತ ಮನೇನ ಸೆಟ್ ಹಾಕಿದ್ರು. ಹೇಳೋಣ ವೆದರ್ ಈ ಜಾಗನೋ ಇಲ್ಲ. ಇಲ್ಲಿ ಹಳ್ಳಿಲಿ ಒಂದು ಮನೆ, ಆ ಮನೆ ಸೆಟ್ ಹಾಕಿದ್ದು ನಾವೇ. ಒಂದು ಚಿಕ್ಕ ಅಂಗಡಿ, ಅಲ್ಲಿ ಬ್ರಹ್ಮಾವರವ್ರು ಕೂತ್ಕೊಂಡು ಸಂಪೂರ್ಣ ರಾಮಾಯಣ ಪುಸ್ತಕ ಮಾರ್ತಾ ಇರ್ತಿದ್ರು. ಅದ್ರ ಜೊತೆ ಅಂಗಡಿ, ಅದು ಆ ಸಣ್ಣ ಮನೆ, ಅದು ಅಂಗಡಿ, ಅದು ಅಂಗಡಿ. ಆ ಮರದಲ್ಲೇ ಬುಕ್ಕು, ನೀವು ಅಂಗಡಿಯಿಂದ ಬುಕ್ ತಗೊಂಡ್ಬಿಡ್ತೀರಾ, ತಗೊಂಡು ಬಂದಾಗ ಹುಡುಗರು ಕಿತ್ಕೊಂಡು ಇದಕ್ಕೆಲ್ಲ ತಿನ್ನಿಸ್ತಾರೆ. ಅದು ಆ ಮರದ ಕತ್ತೆಗೆ. ಬನ್ನಿ. ಪುನೀತ್ ರಾಜ್ಕುಮಾರ್ ಅವರು ಶರ್ಲಿ ಮೇಡಮ್ಮು ಕೊಟ್ಟಿದ್ದ ದುಡ್ಡನ್ನೆಲ್ಲ ಹೊಂದಿಸಿ ಜೋಡಿಸಿ ಅವ್ರಿಗೆ ಸಂಪೂರ್ಣ ರಾಮಾಯಣ ಪುಸ್ತಕ ತೊಗೋಬೇಕಂತ ತುಂಬ ಆಸೆ ಇರುತ್ತೆ. ಬಟ್ ಅದು ಕನಸಾಗೆ ಉಳಿಯುತ್ತೆ. ಸೊ ಅವರು ಕೊಟ್ಟಿದ್ದ ದುಡ್ಡನ್ನೆಲ್ಲ ತೊಗೊಂಬಂದು ಸಂಪೂರ್ಣ ರಾಮಾಯಣ ತೊಗೋಬೇಕು ಅಂತೇಳಿ ಆ ಪುಸ್ತಕ ಎಲ್ಲಿರುತ್ತೆ ಅಂದರೆ ಇದೇ ಅಂಗಡಿನಲ್ಲೇ ಇರುತ್ತೆ. ಆ್ಯಕ್ಚುಲಿ ಇವತ್ತು ನಮ್ಮ ಅದೃಷ್ಟ ನೋಡ್ತಿರೋದು ಪುನೀತ್ ರಾಜ್ಕುಮಾರ್ ಅವರು ಇಲ್ಲ, ಅವ್ರು ಯಾವತ್ತೂ ನಮ್ಮ ಮನದಲ್ಲಿ, ನಮ್ಮ ಮನಸ್ಸಲ್ಲಿ ಯಾವತ್ತೂ ಇರ್ತಾರೆ. ಸೊ ಈ ಬೆಟ್ಟದ ಹೂವು ಚಿತ್ರೀಕರಣ ಮಾಡಿರೋ ಈ ಚಿಕ್ಕಮಗಳೂರು ಡಿಸ್ಟಿಕ್ ಅತ್ತಿಗುಂಡಿ ಏನಿದೆ, ಇದು ತುಂಬ ಪವಿತ್ರವಾದ ಸ್ಥಳ ನನಗೆ ಅನಿಸಿದ ಮಟ್ಟಿಗೆ. ಸೊ ಇಂದಿನ ಜನ ಯಾವತ್ತೂ ಮರೆಯಲ್ಲ. ಸೊ ಪುನೀತ್ ರಾಜ್ಕುಮಾರ್ ಅವರು ಅಕ್ಟೋಬರ್ನಲ್ಲಿ ಅವರು ತೀರ್ಕೊಂಡ್ರಲ್ಲ, ಅವರು ತೀರ್ಕೊಳೋಕ್ಕೂ ಮುಂಚೆ ಒಂದು 2-3 ಮಂತ್ಸ್ ಮುಂಚೆನೇ ಅವರು ಇಲ್ಲಿ ಬಂದು ವಿಸಿಟ್ ಮಾಡಿದ್ರು. ಸೊ ಅದರಿಂದ ಈ ಮನೆಗಳಲ್ಲೇ ಇದೆಯಲ್ಲ, ಈ ಮನೆಗಳಲ್ಲೆಲ್ಲ ಇವ್ರನ್ನೆಲ್ಲರನ್ನೂ ಕರೆಸ್ಬಿಟ್ಟು ಮಾತಾಡಿ ಅವ್ರಿಗೆಲ್ಲ ಆಟೋಗ್ರಾಫ್ ಎಲ್ಲ ಕೊಟ್ಟು ಫೋಟೋಗ್ರಾಫ್ ಎಲ್ಲ ತಗೊಂಡು ಅವತ್ತು ಜನ ತುಂಬ ಖುಷಿಯಾಗಿದ್ದರು. ಮಾಡ್ತೀನಿ. ಹೋಗ್ತಾ ಇದ್ವಿ, ಮುಂಚೆ ಅದು ಊರು ನೋಡ್ತಾ ಇದ್ದು ನೆನಪಾಯ್ತು. ಸುಮಾರು ಆ ಮೂವಿ ತೆಗೆದು ಒಂದು 35-40 ವರ್ಷಗಳಾಗಿರೋದ್ರಿಂದ ಸ್ವಲ್ಪ ಈ ಜಾಗಗಳಲ್ಲೆಲ್ಲ ಬದಲಾವಣೆ ಆಗಿದೆ. ಸೊ ಬದಲಾವಣೆ ಅದು ಆ್ಯಕ್ಚುಲಿ ರೂಲ್ಸ್ ಅದು ನೇಚರ್ಗೆ. ಸೊ ಬಟ್ ನೆನಪುಗಳು ಮಾತ್ರ ಶಾಶ್ವತ ಇಲ್ಲಿ. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು. ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು. ಆಸೆ ಪೂರೈಸು, ಆಸೆ ಪೂರೈಸು. ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ.
ಚಿಕ್ಕಮಗಳೂರಿಗೆ ಬಂದಿದ್ದೆ. ಇದೊಂದು ನನ್ನ ಕನಸಾಗಿತ್ತು ಆ್ಯಕ್ಚುಲಿ. ಈ ಕನಸು ಇವತ್ತು ನನಗೆ ನನಸಾಗಿದೆ. ಥ್ಯಾಂಕ್ ಯು.